ಅವರು ಇಲ್ಲಿ ಅವರಲ್ಲ, ಆ ಕಡೆಯವರು. ಸೊ ಬೇರೆ ಊರಿಂದ ಬಂದು ಇಲ್ಲಿ ಸ್ವಲ್ಪ ಗಲೀಜನ್ನು ಮಾಡ್ತಾ ಇರೋದ್ರಿಂದ ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾವೆಲ್ಲರೂ ಇಲ್ಲೇ ನಿಂತ್ಕೊಂಡಿದ್ದೀವಿ. ನೋಡಿದ್ರೆ ಅವರು ಅಲ್ಲಲ್ಲೇ ಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಾ ಇದ್ದಾರೆ. ಈ ನೀರಲ್ಲಿ ಕಾಲು ಹಾಕ್ಲಿಕ್ಕೆ ನಮ್ಗೆ ಒಂಥರ ಆಗ್ತಾ ಇದೆ. ಅವ್ರು ಯಾವ ಸ್ಟೇಟ್ ಅವರು ನೋಡೋಕ್ಕೆ ಬಿಹಾರಿಗಳ ಥರ ಇದ್ದಾರೆ. ಬಟ್ ಏನಂದರೆ ಅವರು ನಡ್ಕೊಂಡ ರೀತಿ ಇದೆಯಲ್ಲ, ಅಲ್ಲೇ ಅಂದರೆ ಆವಾಗ ಸ್ನೇಹ ಹೇಳಿದ್ಲಲ್ಲ, ಕಣ್ಣೆದ್ರೆ ಎಲ್ಲ ತೆಗೆದು ನೀರಿಗೆ ಬಿಸಾಕ್ತಾ ಇದ್ದಾರೆ. ಹೇಳೋಣ ಅಂದರೆ ಹೇಳ್ಬೋದಿತ್ತು, ಬಟ್ ನಿಮ್ಗೆ ಗೊತ್ತಾಗಿರ್ಬೋದು, ಫ್ಯಾಮಿಲಿ ಇದ್ದವ್ರಿಗೆ ಗೊತ್ತಾಗತ್ತದು. ಲೇಡೀಸ್ ಇಟ್ಕೊಂಡು ಜಗಳಕ್ಕೆ ಹೋಗೋದಿದೆಯಲ್ಲ, ಅದು ಭಾಳ ಕಷ್ಟ. ಅಂದರೆ ನಮ್ಮ ಸೇಫ್ಟಿಗಾಗಿ ನಾವು ಮನಸ್ಸಿಲ್ಲದ ಮನಸ್ಸಿನಿಂದ ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾಯ್ತು ಇವತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ಕಾರವಾರದ ಹತ್ರ ಇರೋ ಒಂದು ಸೀಕ್ರೆಟ್ ಜಲಪಾತಕ್ಕೆ ಬಂದಿದ್ದೀವಿ. ಸೀಕ್ರೆಟ್ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ. ಇದು ಹಿಂದೆ ಕಡೆ ಹೆಸರೇ ಬರೆದಿದೆಯಲ್ಲ, ನಾಗರಮಡಿ ಜಲಪಾತ ಅಂತ. ಪುಟ್ಟ ಜಲಪಾತ ಇದು. ಒಂದೇನೆಂದರೆ ನಿಮಗೊಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಕಾರವಾರದ ಹತ್ರ ಇದೆ ಇದು. ಸೊ ಬರ್ತೀರಾ ಅಂತಿದ್ರೆ ನ್ಯಾಷನಲ್ ಹೈವೇಗೆ ತಾಗಿನೇ ಒಂದು ಸ್ವಲ್ಪ ಒಳಗೆ ಬರಬೇಕು. ಒಂದು 650 ಮೀಟ್ರ್ ಒಳಗೆ ಬರಬೇಕು. ಒಳಗೆ ಬಂದ ನಂತರ ನಿಮಗಲ್ಲಿ ಅರಣ್ಯ ಇಲಾಖೆ ಒಂದು ಬೋರ್ಡೇ ತೋರುತ್ತೆ ಆನ್ ದ ವೇ. ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ, ಮಳೆಗಾಲದಲ್ಲಿ ಈ ಜಲಪಾತಕ್ಕೆ ಯಾರು ಬರುವಂಗಿಲ್ಲ, ಯಾಕಂದರೆ ಡೇಂಜರ್ ಇದೆ ಅಂಥೇಳಿ. ಸೊ ಐಡಿಯಲ್ ಟೈಮ್ ಅಂದರೆ ಅಕ್ಟೋಬರ್ ನಂತರ ಬರ್ಬೋದು. ಸೊ ನಾವೀಗ ಜನವರಿಯಲ್ಲಿ ಬಂದಿದ್ದೀವಿ, ಹಾಗಾಗಿ ನೀರಿದೆಯಾ ಇಲ್ವಾ ಗೊತ್ತಿಲ್ಲ ನಮಗೆ. ಯಾಕಂದರೆ ಈ ಸಲ ಮಳೆನೂ ಕಡಿಮೆ ಇದೆ ಎಲ್ಲ ಕಡೆ. ಸೊ ನೀರಿದ್ದರೆ ಆಯಿತು, ಇಲ್ಲ ಅಂದರೆ ಆ ಜಲಪಾತ ಬೀಳೋ ಜಾಗ ಇದೆಯಲ್ಲ ಅದನ್ನಾರು ಅಟ್ಲೀಸ್ಟ್ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಲೆಸ್ ನೋನ್ ಜಲಪಾತ ಇದು. ಸೊ ನಾವು ಟೀಮ್ ಮಾಡ್ಕೊಂಡೇ ಬಂದಿದ್ದೀವಿ. ಯಾಕಂದರೆ ಇದು ಕಾಡು ಪ್ರದೇಶ ಆಗಿರೋದ್ರಿಂದ ಗ್ರೂಪಲ್ಲೇ ಬನ್ನಿ, ಒಬ್ಬೊಬ್ಬರೇ ಬಂದರೆ ಅದು ಸ್ವಲ್ಪ ಡೇಂಜರಸ್ ಅಂತ ನನ್ನ ಪ್ರಕಾರ. ನಮ್ಮ ಗ್ರೂಪಲ್ಲಿ ಈಗ ನೋಡಿ, ನಾನು, ನನ್ನ ಧರ್ಮಪತ್ನಿ, ಆಮೇಲೆ ಸ್ವಾತಿ ಬಂದಿದ್ದಾಳೆ, ಕಿರಣ್ ಭಟ್ ಬಂದಿದ್ದಾರೆ, ವೆಂಕಟೇಶ್ ಬಂದಿದ್ದಾರೆ, ಇನ್ನಿಬ್ರು ಇದ್ದಾರೆ ಆಯಿತಾ, ವಿಶಾಲ್ ಬಂದಿದ್ದಾರೆ, ಗಣೇಶ್ ಬಂದಿದ್ದಾರೆ. ಅವರು ಇನ್ನೊಂದು ಕಾಲ್ನಡಿಗಿದೆ ಆ ಕಡೆಯಿಂದ ಹೋಗಿದ್ದಾರೆ ಅವರು ಆಲ್ರೆಡಿ. ಸೊ ನಾವಲ್ಲಿ ಮಧ್ಯದಲ್ಲಿ ಅವರನ್ನು ಜಾಯ್ನ್ ಆಗ್ತೀವಿ. ಎಸ್, ಹೋಗೋಣ, ಈ ಜಲಪಾತ ಹೇಗಿದೆ ಅದೆಲ್ಲ ನೋಡೋಣ. ಟ್ರೆಕ್ಕಿಂಗ್ ಇದೆಯಲ್ಲ, ಒಂದು ಹತ್ರ 2 ಕಿಲೋಮೀಟರ್ ನಡೀಲಿಕ್ಕಿರುತ್ತೆ. ತುಂಬ ಕಷ್ಟ ಅಂತೇನು ಅನಿಸಲ್ಲ, ಯಾಕಂದರೆ ಮೀಡಿಯಮ್ ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಇದೆ. ಅಲ್ಲಲ್ಲಿ ನಿಮಗೆ ಈ ಥರ ಅಪ್ ಅಂತ ಅನಿಸ್ಬೋದು. ಬಟ್ ನನ್ನ ಪ್ರಕಾರ ಇದು ಅಷ್ಟೇನು ಟಫ್ ಇಲ್ಲ, ಮತ್ತು ದಾರಿನೂ ಚೆನ್ನಾಗಿದೆ. ನಿಮಗೆ ಹೋಗ್ತಾ ಹೋಗ್ತಾ ನೋಡಿ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಆಸನಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಸುಸ್ತಾದರೆ ಮಧ್ಯದಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು ನೀವು. ಇಲ್ಲಿ ನೋಡಿ, ಕೂತ್ಕೊಳ್ಳೋಕೆ ಆಸನ ಇದೆ. ಇದು ರಿಸರ್ವ್ಡ್ ಫಾರೆಸ್ಟ್ ಅಂಡರು ಬರುತ್ತೆ, ಹಾಗಾಗಿ ಗುಂಪಲ್ಲೇ ಬನ್ನಿ. ರಿಸರ್ವ್ ಫಾರೆಸ್ಟ್ ಅಂದರೆ ಕೆಲವು ವನ್ಯಜೀವಿಗಳ ಒಂದು ತಾಣ ಆಗಿರುತ್ತೆ ಕೆಲವು ಸಲ. ಸೊ ಗ್ರೂಪಲ್ಲಿದ್ದಾಗ ವನ್ಯಜೀವಿಗಳು ನಾರ್ಮಲಿ ಅಟ್ಯಾಕ್ ಮಾಡಲ್ಲ, ಒಬ್ಬೊಬ್ಬರೇ ಹೋದರೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಒಂದು ಸಣ್ಣ ರೆಸ್ಟ್ ತೊಗೊಂಡಿದ್ದೀವಿ. ಹೇಗೆ ಅನಿಸ್ತಾ ಇದೆ? ಸೂಪರ್ ಅಲ್ಲ? ಫಸ್ಟ್ ಟೈಮ್ ಬರೋದಲ್ಲ ಎಲ್ಲರೂ? ಬಟ್ ಇಂಥದ್ದು ಇಲ್ಲಿ ನಡೆದ ಅಭ್ಯಾಸ ಇರೋದ್ರಿಂದ ಸಾಕಾಗ್ತಾ ಇಲ್ಲ, ಸುಸ್ತಾಗ್ತಾ ಇಲ್ಲ. ಹೌದು, ನಡಿ. ಗುಡ್ಡದ ಮೇಲೆ ಸ್ವಾತಿಯಲ್ಲಿ ಮುಖ ತೋರಿಸ್ತಾ ಇಲ್ಲ. ಅವಳಿಗೆ ಪಾಪ ಬೇಜಾರು. ವಿಶಾಲ್ ಇನ್ನೊಂದು ದಾರಿ ಅಲ್ಲಿ ಹೋಗ್ತಿದ್ದಾರೆ ಅಂತ. ಈಗ ಎಷ್ಟೊತ್ತಿಗೆ ವಿಶಾಲನ್ನು ನೋಡೋದು, ಅಲ್ಲೋಗಿ ಎಷ್ಟೊತ್ತಿಗೆ ಒಂದು ಹಗ್ ಮಾಡೋದು ಅಂತ ಕಾಯ್ತಾ ಇದ್ದಾಳೆ. ನೀರಲ್ಲಿ ಹಾರೋದಕ್ಕೆ ಅವಳು ಪೂರ್ತಿ ತಯಾರಿ ಮಾಡ್ಕೊಂಡು ಬಂದಿದ್ದಾಳೆ. ಓ ಹಾಗೆ. ನಿಮ್ಮ ಕತೆ ಏನು? ನಮ್ದು ಇದೆ ನೋಡಿ, ನಾನು ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ದೀನಿ. ಬಟ್ಟೆ ಅಲ್ಲ, ಐ ಮೀನ್ ಅದು ಇದು ಎಂತ ಟವೆಲ್. ಹಾ, ಅದೇ ಅಲ್ಲಿ ಸ್ವಲ್ಪ ನೀರಿದ್ರೆ ಸಾಕು ನಮ್ಗೆ ಅಷ್ಟೇ.
ನನ್ನ ಪ್ರಕಾರ ಕಾಲು ಮುಳುಗಿದ್ರೆ ದೊಡ್ಡದಿವತ್ತು. ಹೌದು, ಅದು ಫಿಶ್ ಥೆರಪಿ, ಮೀನ್ ಇರ್ತದಲ್ಲ, ಫಿಶ್ ಥೆರಪಿ ಮಾಡ್ಕೊಂಡು ಅದ್ರ ಮನೆಗೆ ಬರ್ತೀನಿ. ಮೀನ್ ಬದಲು ಹಾವು ಬಂದ್ರೆ ಓಡುತ್ತೆ. ಅಲ್ಲ, ನಾನು ಜಸ್ಟ್ ಹೇಳಿದ್ದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಏನೆಲ್ಲ ಇದೆ ಅಂತೇಳಿ. ಅಲ್ಲಿ ಹೋದ ನಂತರನೇ ಗೊತ್ತಾಗುತ್ತೆ. ಸೊ ಅಲ್ಲಿ ಹೋಗಿ ನೋಡೋಣ. ಬಟ್ ಏನಂದರೆ ಇಲ್ಲಿ ಸ್ವಲ್ಪ ನಾನು ಹೇಳಿದ್ನಲ್ಲ, ಹೈವೇಯಿಂದ ಒಳಗೆ ಬರಬೇಕಾದ್ರೆ ಸ್ವಲ್ಪ ದಾರಿ ಕಿರಿದಾಗಿದೆ. ಹಾಗಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಆಯಿತಾ. ಅಂದರೆ ಅಲ್ಲಲ್ಲಿ ಮಧ್ಯೆ ಸಣ್ಣ ಸಣ್ಣ ಗದ್ದೆ ಥರ ಇದೆ, ಅಲ್ಲೇ ನಿಲ್ಲಿಸ್ಬೋದು. ಬಟ್ ತುಂಬ ಜನ ಬಂದರೆ ಇಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಆ ಲೆವೆಲಿಗೆಲ್ಲ ಪಾರ್ಕಿಂಗ್ ಇಲ್ಲ. ಟೂ ವೀಲರ್ಸಲ್ಲಿ ಬಂದರೆ ಒಳ್ಳೆಯದು, ಗ್ರೂಪಲ್ಲೇ ಬನ್ನಿ, ಅದು ಇನ್ನೂ ಒಳ್ಳೆಯದು ಆಯಿತಾ. ಯಾಕಂದರೆ ಇಂಥ ನಿರ್ಜನ ಪ್ರದೇಶದಲ್ಲಿ ಗ್ರೂಪಲ್ಲಿ ಬರೋದು ತುಂಬ ತುಂಬ ಇಂಪಾರ್ಟೆಂಟ್. ಏನು ಹೇಳ್ತೀರಿ? ನಮ್ಮ ಹುಲಿ ಬರ್ತದೆ, ಸಿಂಹ ಬರ್ತದೆ, ಅದು ಬಿಟ್ಟರೆ ಮನುಷ್ಯರು ಬರ್ದಿಲ್ಲ. ಕೇಳಲಿಕ್ಕೆ ಯಾವುದೂ ಇಲ್ಲ ಇಲ್ಲಿ, ಏನಾದರೂ ಕೇಳಬೇಕಾದ್ರೂ ಯಾವುದೂ ಇಲ್ಲ. ಮತ್ತು ಇನ್ನೊಂದು ನನ್ನ ರಿಕ್ವೆಸ್ಟ್ ಆಯಿತಾ, ಇಂಥ ಜಾಗಕ್ಕೆ ಬಂದಾಗ ದಯವಿಟ್ಟು ಈ ಬಾಟಲ್ಸ್ಗಳನ್ನು ತಂದು, ಪ್ಲಾಸ್ಟಿಕ್ ಬಾಟಲ್ಸು, ಆಮೇಲೆ ಎಣ್ಣೆ ಬಾಟಲ್ಗಳು ಅದೆಲ್ಲ ತಂದು ಇಲ್ಲಿ ಮಜಾ ಮಾಡ್ತಿರೋದು ಆಯಿತಾ. ನಿಮ್ಗೆ ಯಾರೂ ತಡೆಯಲ್ಲ, ನೀವು ಮಜಾ ಮಾಡಿ ತನ್ನಿ, ತಿನ್ನಕ್ಕೆ ಐಟಮ್ ತನ್ನಿ. ಬಟ್ ಅದನ್ನು ನಿಮ್ಮ ಕಿಶೆಯಲ್ಲೇ ಅಥವಾ ನಿಮ್ಮ ಬ್ಯಾಗಲ್ಲೇ ವಾಪಸ್ ಹಾಕೊಂಡು ಹೋಗಿ ಆಯಿತಾ. ಇಲ್ಲಿ ಬಂದು ದಯವಿಟ್ಟು ಗಲೀಜು ಮಾಡಬೇಡಿ. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸನ್ನು ಹಾಗೇ ಪ್ರಕೃತಿ ಸೌಂದರ್ಯ ಏನಿದೆ ಹಾಗೇ ಉಳಿಯೋಕ್ಕೆ ಬಿಡಿ ಅದನ್ನು ಆಯಿತಾ. ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್. ಆಲ್ಮೋಸ್ಟ್ ಹತ್ತಿರ ಬಂದಿದ್ದೀವಿ ಅನಿಸ್ತಾ ಇದೆ. ನೀರಿನ ಸದ್ದು ಕೇಳ್ತಾ ಇದೆ ನೋಡಿ, ಜುಳು 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 ಜುಳು. ನೀರಿನ ಶಬ್ದ ನೋಡ್ತಿದ್ರೆ ತುಂಬಾ ನೀರಿದೆ ಅನಿಸ್ತಾ ಉಂಟು. ಇಲ್ಲ, ಲೈಟ್ ಆಗಿದೆ ಅಷ್ಟೇ. ನೋಡೋಣ, ಹತ್ರ ಹೋಗಿ ನೋಡೋಣ. ಇಲ್ಲಿ ನೋಡಿ, ಎಲ್ಲ ಆ ಕಡೆ ಈ ಕಡೆ ಗ್ರಿಲ್ ಇದೆ. ಅಂದರೆ ಸ್ವಲ್ಪ ಕೆಳಗಡೆ ಡೀಪ್ ಇದೆ ಅಂತೇಳಿ ಗ್ರಿಲ್ ಹಾಕಿದ್ದಾರೆ. ಚೆನ್ನಾಗಿದೆ. ಕಾಲ್ದಾರಿನೂ ಹಾಗೆ, ನಿಮ್ಗೆ ಅಂಥದ್ದೇನು ಹೆವಿ ಅಂತ ಅನ್ಸಲ್ಲ, ಬರ್ಬೋದು ಆಯಿತಾ. ಆರಾಮಾಗಿ ಟ್ರೆಕ್ ಮಾಡ್ಕೊಂಡು ಬರ್ಬೋದು. ಇಲ್ಲೇ ಬಂಡೆ ಮೇಲೆ ನಿಂತ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ನೀರಲ್ಲಿ ಇಳಿಯೋಕ್ಕಾಗಲ್ಲ. ಅವರು ತುಂಬ ಜನ ಇದ್ದಾರೆ, ಬಟ್ ಅವರು ಇಲ್ಲಿ ಅವರಲ್ಲ, ಆ ಕಡೆಯವರು. ಸೊ ಬೇರೆ ಊರಿಂದ ಬಂದು ಇಲ್ಲಿ ಸ್ವಲ್ಪ ಗಲೀಜನ್ನು ಮಾಡ್ತಾ ಇರೋದ್ರಿಂದ ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಂತ ಗೊತ್ತಾ, ನಮಗೀಗ ಅವ್ರ ಹತ್ರ ಮಾತಾಡೋಣ ಅಂದರೆ ಅವರೊಂದು 20 ಜನ ಇದ್ದಾರೆ ಆಯಿತಾ. ನಾವಿಲ್ಲಿ ಲೇಡೀಸ್ ಎಲ್ಲ ಇದ್ದೀವಿ, ಹಾಗಾಗಿ ಒಂದು ರಿಸ್ಕ್ ತಗೊಳ್ಳೋ ಮನಸ್ಸಿಲ್ಲ ನಮಗೆ. ಬಟ್ ನಾವು ಕಣ್ಣೆದುರು ನೋಡ್ತಾ ಅಲ್ಲಿ ನೀರಲ್ಲಿ ಒಬ್ಬ ಬಾಟ್ಲಿ ಬಿಸಾಕ್ದ, ಆಮೇಲೆ ಒಬ್ಬ ಅದು ಜರ್ದ ತಿಂತಾರಲ್ಲ ಅದು ಬಿಸಾಕ್ದ, ಆ ಥರ ಮಾಡ್ತಾ ಇದ್ದಾರೆ. ನಾನು ಅರಣ್ಯ ಇಲಾಖೆಗೆ ಎಲ್ಲರೂ, ಸಪೋಸ್ ನೀವು ಎಲ್ಲರೂ ಬಂದು ಇದು ವೀಡಿಯೋ ನೋಡಿದರೆ ನಿಮ್ಮ ಕಣ್ಣಿಗೆ ಬಿದ್ದರೆ ಒಬ್ಬರನ್ನ ಇಲ್ಲಿ ಅಪಾಯಿಂಟ್ ಮಾಡಿ ಆಯಿತಾ. 24/7 ಒಂದು ಅಲ್ಲಿದೆ ಆಲ್ರೆಡಿ, ಅವರದ್ದೊಂದು ಕ್ಯಾಬಿನ್ ಥರ ಇದೆ. ಯಾರು ಬರ್ತಿದ್ದಾರೆ, ಏನು ತರ್ತಾ ಇದ್ದಾರೆ ಅದೆಲ್ಲ ನೀವೊಂದು ನಿಗಾ ವಹಿಸ್ಬೇಕು. ಇಲ್ಲ ಅಂದರೆ ಇಂಥ ಒಂದು ಪ್ರಕೃತಿ ಸೌಂದರ್ಯ ಇದೆಯಲ್ಲ, ಯಾರ್ಯಾರೋ ಬಂದು ಹಾಳು ಮಾಡಿ ಹೋಗ್ತಾರೆ, ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಬೇಜಾರಿನ ವಿಷಯ ನೋಡಿ, ಇಲ್ಲಿ ಪ್ಲಾಸ್ಟಿಕ್ಕು, ಅಲ್ಲಿ ಪ್ಲಾಸ್ಟಿಕ್ಕು, ಅಲ್ಲಿ ಬಾಟ್ಲಿ, ಇಲ್ಲಿ ಬಾಟ್ಲಿ ಆಯಿತಾ, ಅಲ್ಲಿ ಸುಮಾರಿದೆ ಮಧ್ಯದಲ್ಲಿ. ಏನು ಹೇಳೋಣ ಸ್ನೇಹ? ಅಲ್ಲ ಋತು, ಎಂತ ಒಂದು ವಿಷಯ ಅಂದರೆ ನಾವೆಲ್ಲರೂ ಇಲ್ಲೇ ನಿಂತ್ಕೊಂಡಿದ್ದೀವಿ. ಚಾಕ್ಲೇಟ್ ತಿಂತಿದ್ಯಾ? ಓಕೆ, ಹಾಂ, ಈಗ ಹೇಳು. ನಾವೆಲ್ಲರೂ ಇಲ್ಲೇ ನಿಂತ್ಕೊಂಡಿದ್ದೀವಿ. ನೋಡಿದ್ರೆ ಅವರು ಅಲ್ಲಲ್ಲೇ ಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಾ ಇದ್ದಾರೆ. ಈ ನೀರಲ್ಲಿ ಕಾಲು ಹಾಕ್ಲಿಕ್ಕೆ ನಮ್ಗೆ ಒಂಥರ ಆಗ್ತಾ ಇದೆ. ಇನ್ನೊಂದು ನಾನು ಇದು ಮತ್ತೆ ಪುನಃ ಹೇಳ್ತಾ ಇದ್ದೀನಿ, ಎಷ್ಟು ಪ್ರಾಣಿ ಇದ್ದಾವೆ ಇಲ್ಲಿ, ಒಂದು ಪ್ರಾಣಿಯಿಂದ ಈ ರೀತಿ ಕೆಟ್ಟದಾಗಿದೆ ಅಂತ ಎಲ್ಲೂ ಇಲ್ಲ. ಈ ಮನುಷ್ಯರಿಂದನೇ ಈ ರೀತಿ ಆಗ್ತಾ ಇರೋದು. 100% ಹೌದು. ನನಗೆ ಏನು ಹೇಳೋಣ ಹೇಳಿ ಆಯಿತಾ. ಅರಣ್ಯ ಇಲಾಖೆಯವರು ದಯವಿಟ್ಟು, ನಾನು ನನ್ನ ಪ್ರಯತ್ನ ಮಾಡ್ತೀನಿ ಆಯಿತಾ. ನಂದು ಕೆಲವು ಫ್ರೆಂಡ್ಸ್ ಇದ್ದಾರೆ ಅರಣ್ಯ ಇಲಾಖೆಯಲ್ಲಿ, ಅವರಿಗೆ ಫಸ್ಟ್ ಒಂದು ಇನ್ಫಾರ್ಮ್ ಮಾಡೋ ಕೆಲಸ ಮಾಡ್ತೀನಿ.
ಬಟ್ ಅರಣ್ಯ ಇಲಾಖೆಯವರು ಖಂಡಿತ ನೋಡ್ತಾರೆ ಆಯಿತಾ, ಯಾರಾದರೂ ಒಬ್ಬರು ನೋಡ್ತಾರೆ. ದಯವಿಟ್ಟು ಒಂದು ಕ್ರಮ ತಗೊಳ್ಳಿ ಆಯಿತಾ. ಇಲ್ಲಿ ಯಾರ್ಯಾರು ಇಲ್ಲ ಆಯಿತಾ, ಫ್ರೀಯಾಗಿ ಬಂದರು, ಯಾರು ಎಲ್ಲಿಂದ ಬರ್ತಿದ್ದಾರೆ ಏನು ಗೊತ್ತಾಗ್ತಿಲ್ಲ. ಅದನ್ನು ದಯವಿಟ್ಟು ಒಂದು ಕೆಲಸ ಮಾಡಿ. ಇದೀಗ ಹೋಗ್ಬೇಕಾದ್ರೆ ಹತ್ತಿರ ಆಗುತ್ತಂತಿದ್ದು. ಹೇಗೆ ಸ್ನೇಹ ಹೋಗ್ಬೋದಾ? ಹಾಂ ಬನ್ನಿ. ನನಗಂತೂ ಇಲ್ಲಿ ನೋಡಿ ಇಲ್ಲೂ ಕಲ್ಲು ಮೇಲೆಲ್ಲ ಎಂತ ಗೊತ್ತಾರಿತ್ತು, ಕಲ್ ಮೇಲೆ ಕಾಲಿಟ್ಟು ಹೋಗ್ಬೋದು, ಅಷ್ಟೇನು ದೊಡ್ಡ ಕಲ್ಲಲ್ಲ. ನಾನೇನು ಗೊತ್ತಾ, ಇದು ಸ್ಲಿಪ್ಪರ್ ಹಾಕೊಂಡು ಬಂದೆ ಆ್ಯಕ್ಚುಲಿ. ಹಾಗಾಗಿ ನನಗಿದು ಅದರ ಬಾಟಮ್ ಇದೆಯಲ್ಲ ಫ್ಲ್ಯಾಟ್ ಇದೆ, ಹಾಗಾಗಿ ಸ್ವಲ್ಪ ಜಾರಿದ್ರೆ ಅಂತೇಳಿ ಹೆದರಿಕೆ ಆಗ್ತಾ ಇಲ್ಲ. ನಾನು ಹಿಡ್ಕೊಳ್ತೇನೆ, ನೀನು ಜಾರಿದ್ರೆ ನಿನ್ನನ್ನು ನಾನು ಹಿಡ್ಕೋಬೇಕು ಆ್ಯಕ್ಚುಲಿ. ನೀವು ಹೋಗಿ ಮುಂದೋಗಿ. ಹೀಗೆ ಹಿಡ್ಕೊ. ಹಾಂ ಬೇಡ ಮುಂದೋಗು, ನಾ ಬರ್ತೀನಿ. ಇಲ್ಲಿಂದ ಹತ್ತಿರ ಆಗುತ್ತಂತ ಆಯಿತಾ. ಹಾಗಾಗಿ ಬಂದಾಗ ಆ ದಾರಿಯಿಂದ ಬಂದ್ವಿ ನಾವು, ನೀವು ನೋಡಿದ್ವಲ್ಲ. ಇದು ಈಗ ಜಲಪಾತ ಹರಿದೋಗುತ್ತಲ್ಲ, ಅದೇ ದಾರಿ ಮೇಲೆ ಹೋಗ್ತಾ ಇದ್ದೀವಿ ಈಗ. ಇದು ಬೇಕಿತ್ತ ನಿನಗಿದ್ದು ಬೇಕಿತ್ತ ಮಗನೇ ಸಾಂಗ್ ನೆನಪಾಗ್ತಾ ಇದೆ ನನಗೆ. ಹೇಗೆ ಹೋಗ್ಬೋದಾ ಸ್ನೇಹ? ಬನ್ನಿ. ಪಾದ ನೋಡಿ, ನೀರಿನ ಸ್ಪರ್ಶ ಆಯ್ತು ಈಗ ಫೈನಲಿ. ನೀರಿನ ಸ್ಪರ್ಶ. ನೀರಲ್ಲಿ ಹೋಗೋಕ್ಕಾಗಲ್ಲ ಅಂದ್ಕೊಂಡೆ, ಬಟ್ ಅಟ್ಲೀಸ್ಟ್ ಹಿಂಗಾದರೂ ಹೋಗ್ತಿದ್ದೀವಲ್ಲ, ಅದೇ ದೊಡ್ಡ ವಿಷಯ. ಯಬ್ಬೋ ಹಿಂಗಿದೆ ನೋಡಿ ಇಲ್ಲಿ ಬಂಡೆಗಲ್ಲುಗಳು. ಆ್ಯಕ್ಚುಲಿ ಈ ದಾರಿ ಮೇಲೆ ಹೋಗುತ್ತೆ, ನೀರು ಹರ್ಕೊಂಡು ಹೋಗುತ್ತೆ. ನಿಜ ಹೇಳ್ಬೇಕಂದ್ರೆ ಆಗ ಬಂದಿದ್ದ ಕಾಲು ದಾರಿ ಇದೆಯಲ್ಲ, ಅಂದರೆ ಪ್ರಾಪರ್ ಅಲ್ಲಿಂದ ಕಾಲು ನಡಿಗೆ ಇದೆ, ಅಲ್ಲಿಂದ ಬರೋದೇ ಒಳ್ಳೆಯದು. ಇದು ಅಂದರೆ ಬರ್ಬೋದು, ಯಂಗ್ಸ್ಟರ್ಸಿಗೇನು ಪ್ರಾಬ್ಲಮ್ ಇಲ್ಲ ಅಂದರೆ. ಬಟ್ ಬಂಡೆಗಳ ಮೇಲೆ ಮಳೆಗಾಲದ ಟೈಮಲ್ಲಂತೂ ಬೇಡ ಆಯಿತಾ, ಹೆವಿ ರಿಸ್ಕಿ. ಯಾಕಂದರೆ ನೋಡಿ ಹಿಂಗೆ ಹೋಗ್ಬೋದು. ಸೊ ಆ ದಾರಿಯಿಂದಲೇ ಬನ್ನಿ. ನಾವೀಗ ಆಯಿತು, ಸುಮಾರು ಬಂದದ್ದಾಯಿತು, ಹಾಗಾಗಿ ಇನ್ನೂ ಬೀಳ್ತಿದ್ದೆ ಈಗ. ಇನ್ನು ವಾಪಸ್ ಹೋಗೋದು ಬೇಡ ಅಂತೇಳಿ ಹಿಂಗೆ ಹೋಗ್ತಾಯಿದ್ದೇವೆ. ಇಲ್ಲಿಂದ ನೋಡಿ ಹೀಗೆ ಕಾಲು ದಾರಿ ಇದೆ ಈಗ. ಇಲ್ಲಿಂದ ಇನ್ನೇನು ತೊಂದರೆ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನನಗೆ ಒಂಥರ ಹೆಂಗಂದರೆ ಮಿಕ್ಸ್ಡ್ ರಿವ್ಯೂ ಥಾಟ್ಸ್ ಬರ್ತಾಯಿದೆ. ಪ್ರಕೃತಿ ಸೌಂದರ್ಯದ ಬಗ್ಗೆ ಎರಡನೇ ಮಾತಿಲ್ಲ, ರಿಯಲಿ ವಂಡರ್ಫುಲ್ಲು. ಮತ್ತು ಅದೊಂದು ಅಷ್ಟು ದೊಡ್ಡ ಬಂಡೆಗಲ್ಲು ಕೆಳಗಿಂದ ನೀರು ಬರೋದಿದೆಯಲ್ಲ, ಅದು ತುಂಬ ಚೆನ್ನಾಗಿದೆ ದೃಶ್ಯ ನೋಡಲಿಕ್ಕೆ. ಬಟ್ ಇಲ್ಲಿ ಬಂದಾಗ ಆ ಏನು ಜೋಶಲ್ಲಿ ಬಂದಿದ್ದೀವಲ್ಲ ನಾವು, ಆ ಜೋಶು ಸಿಕ್ಕಿಲ್ಲ. ಅಂದರೆ ನೀರಲ್ಲಿ ಇಳಿಬೇಕಂತ ಅಂದ್ಕೊಂಡಿದ್ವಿ, ಅಂದರೆ ಅಷ್ಟು ಎಕ್ಸೈಟೆಡ್ ನಾವು ಬಟ್ಟೆಯಲ್ಲಿ ಹಿಡ್ಕೊಂಡು ಬಂದಿದ್ದೀವಿ ಆ್ಯಕ್ಚುಲಿ. ಅಲ್ಲ ಸ್ನೇಹ? ಹೌದು, ಎರಡು ಬ್ಯಾಗ್ ಇಟ್ಕೊಂಡು ಬಂದಿದ್ದೀವಿ, 2-3 ಬ್ಯಾಗ್. ಎಲ್ಲರೂ ಬಟ್ಟೆ ಎಲ್ಲ ತಗೊಂಡು ಬಂದಿದ್ವಿ ನಾವು. ಅಂದರೆ ಹೇಗಾದ್ರೂ ಎಂಜಾಯ್ ಮಾಡ್ಬೋದಲ್ಲ, ಇಷ್ಟು ಜನ ಒಟ್ಟಾಗಿ ಮಾಡ್ತಾ ಇದೀವಿ ಅಂತ. ಓಕೆ, ನಮ್ಮ ತರನೇ ಬಂದಿರ್ತಾರೆ, ಬಟ್ ಇಂತ ಅಂದ್ರೆ ಅವರು ಬಂದ್ಲೆ ಆ್ಯಕ್ಚುಲಿ ಏನು ಗೊತ್ತಾ, ಹುಡುಗರು ಬಂದರೆ ತೊಂದರೆ ಇಲ್ಲ, ಬರಲಿ, ಅದೇನು ದೊಡ್ಡ ವಿಷಯ ಇಲ್ಲ. ಬಟ್ ಅವರು ನಾರ್ಮಲಾಗಿ ವರ್ತಿಸ್ತಿರ್ಲಿಲ್ಲ ಆಯಿತಾ. ಅವ್ರು ಯಾವ ಸ್ಟೇಟ್ ಅವರು ನೋಡೋಕ್ಕೆ ಬಿಹಾರಿಗಳ ಥರ ಇದ್ದಾರೆ. ಬಟ್ ಏನಂದರೆ ಅವರು ನಡ್ಕೊಂಡ ರೀತಿ ಇದೆಯಲ್ಲ ಅಲ್ಲೇ, ಅಂದರೆ ಆವಾಗ ಸ್ನೇಹ ಹೇಳಿದ್ಲಲ್ಲ, ಕಣ್ಣೆದ್ರೆ ಎಲ್ಲ ತೆಗೆದು ನೀರಿಗೆ ಬಿಸಾಕ್ತಾ ಇದ್ದಾರೆ. ಹೇಳೋಣ ಅಂದರೆ ಹೇಳ್ಬೋದಿತ್ತು, ಬಟ್ ನಿಮ್ಗೆ ಗೊತ್ತಾಗಿರ್ಬೋದು, ಫ್ಯಾಮಿಲಿ ಇದ್ದವ್ರಿಗೆ ಗೊತ್ತಾಗತ್ತದು. ಲೇಡೀಸ್ ಇಟ್ಕೊಂಡು ಜಗಳಕ್ಕೆ ಹೋಗೋದಿದೆಯಲ್ಲ, ಅದು ಭಾಳ ಕಷ್ಟ. ಅಂದರೆ ನಮ್ಮ ಸೇಫ್ಟಿಗಾಗಿ ನಾವು ಮನಸ್ಸಿಲ್ಲದ ಮನಸ್ಸಿನಿಂದ ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾಯ್ತು ಇವತ್ತು. ಅದೊಂದು ಬಿಟ್ಟರೆ ಜಾಗ ನಾವು ರಿಯಲಿ ಎಂಜಾಯ್ ಮಾಡಿದ್ವಿ. ಟ್ರೆಕ್ಕಿಂಗ್ ಕೂಡ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ. ಒಳ್ಳೆ ಪ್ಲೇಸು, ಖಂಡಿತ ಬನ್ನಿ. ನನ್ನ ಪ್ರಕಾರ ಮುಂದೊಂದು ದಿನ ಅರಣ್ಯ ಇಲಾಖೆಯವರು ಕರೆಕ್ಟಾಗಿ ಒಂದು ಸ್ಟೆಪ್ ತಗೊಂಡ್ರೆ ಇದೊಂದು ತುಂಬ ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗೋದರಲ್ಲಿ ಎರಡನೇ ಮಾತಿಲ್ಲ. ಎಂತ ವೆಂಕಟೇಶ್ ದೊಡ್ಡ ಜನ ಥರ ಉಂಬುಕ್ ಹೋಪ ಅಂತೇಳಿ ಪಾರ್ಟಿ ವೆಂಕಟೇಶ್ ಹತ್ರ ಕೇಳೋದು ಈಗ. ಯಪ್ಪ ಹೆಂಗಿದೆ ನೋಡಿ ಇದು ದಾರಿ. ಅದೇ ದಾರಿಯಲ್ಲಿ ಕರ್ಕೊಂಡು. ಆರ್ ಯು ಎಂಜಾಯಿಂಗ್ ಕಿರಣ್? ಎಸ್ ಐ ಆಮ್ ಎಂಜಾಯಿಂಗ್. ಓ ಮೈ ಗಾಡ್, ಇಲ್ಲಿ ತಾಗ್ತು ಮುಳ್ಳು ನೋಡ್ಕೊಂಡು ಹೋಗ್ಬೇಕ್ರಿ. ಸಿಕ್ಕಾಪಟ್ಟೆ ಕಲ್ಲು ಮುಳ್ಳು. ದೇವಂತನ ಹತ್ತಕ್ಕಷ್ಟೇ ಅಲ್ಚಿಕೆ. ಎಸ್, ಮಾತ್ರ ಟ್ಯಾಂಚಿ ಲಾಯ್ಕ ಸಿಲ್ತೆ ವಾಟ್. ಅವ್ರೆಂತ ಹೇಳಿದ್ರು ಅಂದರೆ ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ನಾವು ಮೊದಲು ಫಸ್ಟ್ ಬಂದ ದಾರಿ ಇದೆಯಲ್ಲ ಅದು ಚೆನ್ನಾಗಿತ್ತು ಅಂತ. ಅದು ಆ್ಯಕ್ಚುಲಿ ಹೌದು. ಅಂದರೆ ಇದು ಏನೋ ಈ ಹೇಳ್ತೀವಲ್ಲ ಹಾಡಿ ಮಧ್ಯದಿಂದ ಹೋಗ್ತೀವಿ ಅಂತೀವಲ್ಲ, ಆ ಥರ ಆಗ್ತಾಯಿದೆ. ಮುಳ್ಳಿನ ಗಿಡ ಕೂಡ ಇದೆ. ಮಳೆಗಾಲದಲ್ಲಿ ಈ ರೂಟಲ್ಲಿ ಬರಲೇಬೇಡಿ ದಯವಿಟ್ಟು. ಇನ್ಫ್ಯಾಕ್ಟ್ ಎಲ್ಲವೇ ಇಲ್ಲ ಮಳೆಗಾಲದಲ್ಲಿ.
ಆದರೂ ಈ ಅಕ್ಟೋಬರು ಜಸ್ಟ್ ಮಳೆ ಮುಗಿಯುತ್ತಲ್ಲ, ಆವಾಗ ಕೂಡ ಈ ದಾರಿಯಲ್ಲಿ ಬರಬೇಡಿ. ಯಾಕಂದರೆ ಇಲ್ಲಿ ತನಕ ಏನೋ ಬರ್ತೀರ ನೀವು, ಆಮೇಲೆ ಅಲ್ಲಿ ಬಂಡೆಗಲ್ಲಿದೆಯಲ್ಲ ಅದು ಫುಲ್ಲು ನೀರಿರುತ್ತೆ. ನೀರಿದ್ದಾಗ ಪಾಚಿ ಬೆಳ್ಕೊಂಡಿರುತ್ತೆ, ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ. ಬನ್ನಿ ಬನ್ನಿ, ಬಟ್ಟೆ ಎಲ್ಲ ಈಗ ಕಂಫರ್ಟ್ ವ್ಯಾನಿಷ್ ಹಾಕಿ ಕ್ಲೀನ್ ಮಾಡ್ಬೇಕೀಗ, ಆ ಲೆವೆಲಿಗೆ ಆಗಿದೆ. ಅಲ್ಲ ಅಲ್ಲ ಈ ಥರ ಡಬ್ಬಾ ಪ್ಲೇನ್ ಯಾರು ಮಾಡಿದ್ರಿ ಅದು? ಹಾಂ, ನಾಗರ ಮಾಡಿ ಅಂತ ಯಾರು ಅದು? ನೀವೇ ಹೇಳ್ಬೇಕು. ಹಾಂ, ಯಾರು 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 ನನ್ನ ಗಂಡ ಅಂತ ಅನ್ಸ್ಕೊಂಡಿರೋರು ಯಾರು ಅಂತ ಹೇಳ್ತಾ ಇದ್ದಾರೆ ಅವರೇ. ಅದು ಕಪ್ಪಾಗಿ ಹೋಗ್ತಾ ಇದೀವಿ ನಾವು. ಇಲ್ಲೂ ನೆಟ್ವರ್ಕ್ ಸಿಗ್ತಾ ಇದೆ ನಮ್ಮ ವೆಂಕಟೇಶಿಗೆ ದಿನಕ್ಕೊಂದು 50 ಕಾಲ್ ಬರುತ್ತೆ. ಆ ಲೆವೆಲ್ಗೆ ಹವಾ ಮೇಂಟೈನ್ ಮಾಡಿದಾನೆ ವೆಂಕಟೇಶ್. ಸ್ನೇಹ ನಾವು ಈ ಬಿಸಿಲಿಗೆ ಬರಬಾರ್ದಿತ್ತು. ಕಾಂಗ್ರೆಸ್ ಎಲ್ಲ ಹಿಂಡಲೆಲ್ಲ ಬಂದು ಮೈ ಎಲ್ಲ ತುರ್ಕಿ ಆಗ್ತಾ ಉಂಟು ಕರ್ಮ. ಹೌದು, ಅಲ್ಲ ಕಾಂಗ್ರೆಸ್ ಅದೇ ಹೇಳ್ತಾ ಉಂಟು. ಕಾಂಗ್ರೆಸ್ ಗಿಡಕ್ಕೆ ಬಾಯಿ ಇದ್ರೆ ಅದು ಸೇಮ್ ಡೈಲಾಗ್ ಬಿಡ್ತಿತ್ತು. ಯಾರೋ ಒಬ್ರು ಸ್ನೇಹ ಕಾಮತ್ ಅವ್ರು ಬಂದು ನಮಗೂ ತುರ್ಕಿ ಸ್ಟಾರ್ಟ್ ಆಗಿದೆ ಅಂತ. ಇಂತೂ ಕೊನೆಯ ಪಾದಕ್ಕೆ ಬಂದಿದ್ದೀವಿ ಈಗ. ಅಂದರೆ ಆಯಿತು, ಓವಲ್ ತನಕ ಹೋಗಬೇಕು. ಅಲ್ಲಿ ಮನೆಗಳೆಲ್ಲ ತೋರ್ತಾ ಇದೆ. ಬಟ್ ಒಂದು ಈ ರೂಟ್ಗಿಂತ ನಾವು ಬಂದಿದ್ದ ರೂಟ್ ಇದೆಯಲ್ಲ ಅದು ಎಷ್ಟೋ ಚೆನ್ನಾಗಿತ್ತು. ಫೈನಲಿ ಮುಗಿಸಿದ್ದೀವಿ ನಮ್ಮ ಒಂದು ಟ್ರೆಕ್ಕಿಂಗನ್ನು. ಇವರಿಬ್ಬರಿಗೆ ಆಮೇಲೆ ಜೈಲು ಶಿಕ್ಷೆ ಕೊಡಲಾಗುವುದು, ಇಲ್ಲ ನೋಬೆಲ್ ಪ್ರಶಸ್ತಿ ಕೊಡಲಾಗುವುದು, ಎರಡರಲ್ಲೊಂದು. ಎಂದು ಗೊತ್ತಾ, ನಾವು ಬಂದದ ರೂಟ್ ಎಷ್ಟು ಈಸಿ ಇತ್ತಲ್ಲ, ಇದು ಒದ್ದಾಡಿ ಬಂದಿದ್ದೀವಿ. ಅಡ್ವೆಂಚರ್ ಇರ್ಬೇಕು. ಇವರು ಹೇಳ್ತಾರೆ ಟ್ರೆಕ್ಕಿಂಗ್ ಆಗೋದಿಲ್ಲ ಅಲ್ರಿ ಹಾಗೆ ಸುಮ್ಮನೆ ಬಂದ್ರೆ ಅಂತ. ನಿಮ್ಮಿಬ್ಬರಲ್ಲಿ ಯಾರಿಗೆ ಜೈಲು ಶಿಕ್ಷೆ ಬೇಕು, ಯಾರಿಗೆ ಅಡ್ವೆಂಚರ್ ಬೇಕು ಹೇಳಿ? ನೋಬೆಲ್ ಪ್ರಶಸ್ತಿ ಅಲ್ಲ ನಿಮ್ಮಿಬ್ರಲ್ಲಿ, ನಿಮ್ಮ ಮತ್ತೆ ಗಣೇಶ್ ಇವಳಿಗಲ್ಲ. ನನಗಲ್ಲ. ಸ್ವಾತಿ ಹೇಳು, ಯಾವ್ದು ಈಸಿ ಇತ್ತು ದಾರಿ? ಅವಾಗ ಹೋಗಿದ್ದು ಈಸಿ ಅಲ್ಲ, ಕನ್ಫ್ಯೂಷನ್ ಇಲ್ಲ, ಒಂದೇ ಲೆಕ್ಕದಲ್ಲಿ ನೀಟ್ ಇತ್ತು ದಾರಿ. ಮತ್ತೆ ಹೇಳಿ ಕಾಲ್ ಮಾತಾಡ್ತಾ ಇದ್ದಾವೆ ಈಗ. ಹೆಂಡತಿ ಹೇಳಿದ್ಮೇಲೆ ಮುಗೀತಲ್ವಾ? ಓಕೆ ನೋಡಿ, ನಮ್ಮ ಪನಿಷ್ಮೆಂಟ್ ಬರ್ತಾ ಇದೆ. ಈ ಗೂಳಿ ಹೋಗಿ ಅಲ್ಲಿ ಈಗ ಬೈಕ್ ಮತ್ತೆ ನಮ್ಗೆ ದೂರದ ದೃಷ್ಟಿ ಸ್ವಲ್ಪ ಪ್ರಾಬ್ಲಮ್ ಉಂಟು. ದೂರಿಂದನೇ ಕಂಡಿಡಿತಿರಲ್ಲ ಅದು ಹೆಂಗೆ? ಯಾವುದು ನೋಡಿದ್ರೆ ಗೊತ್ತಾಗ್ತದೆ ಅಲ್ಲ, ಹತ್ರದಿಂದ ನೋಡು. ಬನ್ನಿ. ಒಂದು ನಿಮಿಷ, ಎಂತ ಮಾಡಬೇಡ. ನಾನು ನಿನ್ನ ಒಂದು ಗುರುತು ಹಿಡಿಲಿಕ್ಕೆ ಆಧಾರ್ ಕಾರ್ಡ್ ಕೊಡು ಮಗು, ಒಂಚೂರು ಆಧಾರ್ ಕಾರ್ಡ್ ಪ್ಲೀಸ್. ಇಷ್ಟ ಆಯ್ತಲ್ಲ? ಒಂದು ಲೆವೆಲಿಗೆ ಒಂಥರ ಡಿಫ್ರೆಂಟ್ ಆಗಿತ್ತು ಅಡ್ವೆಂಚರ್. ಗಾಯಿಯಾಗಿ ಪರ್ಚ್ಕೊಂಡಿದ್ದೀನಿ, ತುಂಬಾ ಇಷ್ಟ ಆಯ್ತು. ಹೌದು, ಸ್ವಲ್ಪ ಬಿಳಿಗಾದ್ರೂ ಇದ್ದೆ, ಇವಾಗ ಸ್ವಲ್ಪ ಕಪ್ಪಾಗಿದ್ದೀನಿ, ಅದು ತುಂಬಾ ಇಷ್ಟ ಆಯ್ತು. ಮೈ ಕೈ ಎಲ್ಲ ನೋಯ್ತಾ ಇದೆ, ಅದು ತುಂಬಾ ಇಷ್ಟ ಆಯ್ತು. ಎಂತ ಹೇಳೋದು? ಇಲ್ಲ ಆಕ್ಚುಲಿ ಆ ದಾರಿಯಿಂದ ಬನ್ನಿ, ನಿಮ್ಗೆ ಅಷ್ಟೇನು ಬೇಜಾರು ಅನ್ಸಲ್ಲ. ಬಟ್ ಅದೇ ನಾನು ಕೆಲವು ಪಾಯಿಂಟ್ಸ್ ಹೇಳಿದ್ನ, ಅದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾನೆ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಹೊಟ್ಟೆ ತಾಳ ಆಗ್ತಾ ಇದೆ. ಹೋಗಿ ಕಾರವಾರದಲ್ಲೆಲ್ಲರೂ ಹೋಗಿ ಈಗ ಊಟ ಮಾಡಬೇಕು. ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.